ಹಾಯ್ ಫ್ರೆಂಡ್ಸ್, ನಮಸ್ಕಾರ. SSEM .377ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಕ್ಕಿ ರೊಟ್ಟಿ. ಎಲ್ಲರಿಗೂ ಇಷ್ಟ ಆಗುವಂಥ ಅಕ್ಕಿ ರೊಟ್ಟಿ ರೆಸಿಪಿನ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವೋ ಅದೇ ರೀತಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಎಷ್ಟೇ ಹೊತ್ತಿಟ್ಟರೂ ಕೂಡ ಇದೇ ರೀತಿ ಸ್ಮೂತಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಅಕ್ಕಿ ರೊಟ್ಟಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೇ ಕಪ್ ಮೆಜರ್ಮೆಂಟಲ್ಲೇ ತಗೋಬೇಕು. ಅಕ್ಕಿ ಹಿಟ್ಟು ಮತ್ತು ನೀರು 2 ಕಪ್ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ ಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ. ನೀರು ಚೆನ್ನಾಗಿ ಕಾಯಬೇಕು, ಕುದಿ ಬೀಳಲಿ. ಇದು ಜಿಗಟ್ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇರೋದು. ನೋಡಿ ನೀರು ಚೆನ್ನಾಗಿ ಕುದಿ ಬಿದ್ದಿದೆ. ಈ ಸಂದರ್ಭದಲ್ಲಿ ಉರಿನ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಂಡು 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಹಿಟ್ಟು ಹಾಕೊಂಡ ನಂತರ ಕೂಡಿಸ್ಕೋಬೇಕು. ಪಾತ್ರೆ ತುಂಬಾ ಬಿಸಿಯಾಗಿರುತ್ತೆ. ಆದ ಕಾರಣ ಒಂದು ಬಟ್ಟೆ ಅಥವಾ ಇಕ್ಲದ ಸಹಾಯದಿಂದ ಪಾತ್ರೆನೇ ಹಿಡ್ಕೊಂಡ್ಬಿಟ್ಟು ಈ ರೀತಿ ಜೋರಾಗಿ ಕೂಡಿಸ್ಕೊಳ್ಳಿ. 1 ಗಂಟೆ ಇಲ್ಲದೆ ಇರೋ ರೀತಿ ಎಲ್ಲ ಚೆನ್ನಾಗಿ ಕೂಡಿಸ್ಕೋಬೇಕು ಹಿಟ್ಟನ್ನು. ನೋಡಿ ಎಲ್ಲ ಕೂಡಿಸ್ಕೊಂಡಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಹಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಜಿಗಿಟನ್ನು. ಅಷ್ಟರಲ್ಲಿ ಸಿಂಪಲ್ಲಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 6ರಿಂದ 7 ಹಸಿಮೆಣಸಿನ್ಕಾಯಿನ ಈ ರೀತಿ ಮುರಿದ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ರೊಟ್ಟಿನ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನಿಮ್ಮನೇಲಿ ಯಾವ ರೀತಿ ಇಷ್ಟಪಡ್ತಾರೋ ಆ ರೀತಿಯೇ ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಎಸಳುಗಳು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನೂ ಸಹ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ. ಈಗ ಎಲ್ಲನೂ ರುಬ್ಕೊಳ್ಳೋಣ. ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ. ಹೀಗೆ ರುಬ್ಕೋಬೇಕು ಅಂತ ಏನಿಲ್ಲ. ನೀವು ಬೇಕಾದ್ರೆ 1-2 ಸ್ಪೂನ್ ನೀರು ಹಾಕ್ಬಿಟ್ಟು ನುಣ್ಣಗೆ ಬೇಕಾದರೂ ರುಬ್ಕೊಳ್ಬಹುದು. ನಂತರ ಒಂದು ಪಾತ್ರೆಗೆ 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಜಿಗಿಟಿಗೂ ಸಹ 1 ಕಪ್ಪು ಹಿಟ್ಟನ್ನು ಹಾಕ್ಕೊಂಡಿದ್ದು. ಈಗ 1 ಕಪ್ಪು ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಈ ರೀತಿ ಮಸಾಲೆ ಹಾಕಿ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ತುಂಬ ಹೊತ್ತು ಸ್ಮೂತಾಗಿರುತ್ತೆ. ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಹಿಟ್ಟಿನ ಜೊತೆ ಎಲ್ಲನೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಸಾಲೆ ಸೇರಿಸ್ದೆ ಹಾಗೆ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿ ತಿನ್ನಬೇಕಾದ್ರೆ ನಾರು ಥರ ಅನಿಸುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಬಿಸಿ ಇದ್ದಾಗಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಆರಿಬಿಟ್ರೆ ತಿನ್ನೋಕೆ ಆಗಲ್ಲ, ಅಷ್ಟು ನಾರು ಅನಿಸ್ತಿರುತ್ತೆ. ಅದಕ್ಕೋಸ್ಕರ ಈ ರೀತಿ ರುಬ್ಬಿ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿದ್ದಂಥ ಜಿಗಿಟನ್ನು ಸೇರಿಸ್ಕೊಳ್ಳೋಣ. ಎಲ್ಲ ಜಿಗಿಟನ್ನು ಹಾಕ್ಕೊಂಡು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಬಿಸಿ ಇದ್ದರೆ ನೋಡಿ ಹುಷಾರಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನು. ನೀರೇನು ಹಾಕ್ಕೊಳ್ಳೋದು ಬೇಡ, ಹಾಗೇ ಕಲಿಸ್ಕೊಳ್ಳಿ. ಎಲ್ಲ ಚೆನ್ನಾಗಿ ನಾದ್ಕೋಬೇಕು. ನೋಡಿ ಅದಕ್ಕಾದಮೇಲೆ ನಾನು ಅದೇ ಜಾರಿಗೆ ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ, ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ನೀರನ್ನು ಮಾತ್ರ ಹಾಕಿಬಿಟ್ಟು ನಾದ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಸ್ವಲ್ಪನೂ ನೀರು ಹಾಕಿಲ್ಲ ನಾನು, ಹಾಗೇ ಕಲಿಸ್ಕೊಂಡಿರೋದು. ತುಂಬ ನೀರು ಹಾಕ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಉದ್ದೋದಕ್ಕೆ ಚೆನ್ನಾಗಿ ಅನಿಸೋದಿಲ್ಲ. ನೋಡಿ ಈ ರೀತಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು ಮಾಡಿರೋ ಕ್ವಾಂಟಿಟಿ 3 ಊಟ ಮಾಡಬಹುದು, ಅಷ್ಟು ಅಕ್ಕಿ ರೊಟ್ಟಿನ ನಾನು ಮಾಡಿದ್ದೆ. ಈ ರೀತಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಬಿಟ್ಟು ಲಟ್ಟಿಸ್ಕೋಬೇಕು. ಹೀಗೆ ಕೈಲೇ ಒಂದ್ಸಲ ಪ್ರೆಸ್ ಮಾಡಿಬಿಟ್ಟು ಸೈಡ್ ಅರ್ಗನ್ನು ಕಟ್ಕೋಬೇಕಾಗುತ್ತೆ. ಎಲ್ಲಿ ಅರಿಬಾರ್ದು ರೊಟ್ಟಿ ಅಂತ ಹೇಳ್ಬಿಟ್ಟು ಈ ರೀತಿ ಅರ್ಗನ್ನು ಕಟ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ಎಲ್ಲ ಕಟ್ಕೊಂಡ್ರೆ ಎಲ್ಲಿ ಅರಿಯೋದಿಲ್ಲ ರೊಟ್ಟಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಈಗ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಹಚ್ಚಿ ಉದ್ಕೊಂಡ್ರೆ ಎಲ್ಲಿ ಕೂಡ ಅರಿಯೋದು ಇಲ್ಲ, ಅಂಟ್ಕೊಳ್ಳೋದು ಇಲ್ಲ.
ತುಂಬ ತೆಳ್ಳಗೆ ಉದ್ದೋದೇನು ಬೇಡ, ಸ್ವಲ್ಪ ದಪ್ಪನೇ ಇರಲಿ. ಅಕ್ಕಿ ರೊಟ್ಟಿ ಸ್ವಲ್ಪ ದಪ್ಪ ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇದ್ರ ಜೊತೆ ಕಾಂಬಿನೇಷನ್ ನೀವು ಯಾವುದಾದ್ರೂ ಪಲ್ಯ ಅಥವಾ ಕಾಯಿ ಚಟ್ನಿ ಅಂತೂ ಸೂಪರ್ ಕಾಂಬಿನೇಷನ್, ಕಂಪಲ್ಸರಿ ಇರಲೇಬೇಕು. ನೋಡಿ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ ಬಂದಿದೆ. ಈಗ ಈ ಮೇಲ್ಭಾಗನ ಅಂಚಿನ ಕೆಳಭಾಗಕ್ಕೆ ಬರೋ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಮಣ್ಣಿಗೆ ಕೆಳಗೆಲ್ಲ ಹಿಟ್ಟು ಹಾಕಿ ಹಚ್ಚಿರ್ತೀವಲ್ಲ, ಆ ಭಾಗ ಜಾಸ್ತಿ ಹಿಟ್ಟು ಹತ್ತಿರುತ್ತೆ. ಅದನ್ನು ಮೇಲ್ ಬರೋ ರೀತಿ ಹಂಚಲ್ಲಿ ಹಾಕ್ಕೊಂಡು ಆ ಭಾಗಕ್ಕೆ ನಾನು ನೀರನ್ನು ಹಚ್ತಾ ಇದ್ದೀನಿ. ಅಂದರೆ ಜಾಸ್ತಿ ಹಿಟ್ಟು ಹತ್ತಿರೋ ಭಾಗಕ್ಕೆ ನೀರನ್ನು ಹಚ್ಚಬೇಕು. ನೋಡಿ, ನಾನು ಜಾಸ್ತಿ ಹಿಟ್ಟು ಹತ್ತಿರೋ ಭಾಗಕ್ಕೆ ನೀರನ್ನು ಹಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಸೈಡು ಚೆನ್ನಾಗಿ ಬೆಂದ ನಂತರ ತಿರುಗಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬೆಂದ ನಂತರನೇ ಇನ್ನೊಂದು ಸೈಡು ತಿರುಗಿಸ್ಕೊತಾ ಇದ್ದೀನಿ. ಈ ಕಡೆಗೆ ನಾವು ಎಣ್ಣೆನ ಹಚ್ಕೋಬೇಕು. ನೋಡಿ, ಎಣ್ಣೆನ ಹಚ್ತಾ ಇದ್ದೀನಿ. ಎರಡು ಸೈಡು ಎಣ್ಣೆ ಬೇಕಾದರೂ ಹಚ್ಚಿ ಬೇಯಿಸ್ಕೊಳ್ಬಹುದು, ನಿಮ್ಮ ಇಷ್ಟಾನುಸಾರ ನೀವು ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಚ್ಚೋದು ಇಷ್ಟಪಡದೇ ಇರೋರಿಗೆ ಈ ರೀತಿ ಒಂದು ಸೈಡ್ ನೀರು ಒಂದು ಸೈಡ್ ಎಣ್ಣೆ ಹಚ್ಚಿ ಚೆನ್ನಾಗಿ ಎಲ್ಲನೂ ಸುತ್ತಲೂ ಬೇಯಿಸ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ನೀವು ಬೆಳಗ್ಗೆ ಮಾಡಿದ್ದು ಸಂಜೆವರೆಗೂ ರೊಟ್ಟಿ ಸ್ಮೂತಾಗೇ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಕಂಪಲ್ಸರಿ ಕಾಯಿ ಚಟ್ನಿ ಇರಲೇಬೇಕು. ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ಅಂತಲೇ ಫೇಮಸ್ ಇರೋದಲ್ವಾ, ಅದಕ್ಕೋಸ್ಕರ. ನಾನು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಸೀಕರಣೆ ಮತ್ತು ಅಕ್ಕಿ ರೊಟ್ಟಿನ ಮಾಡಿಕೊಂಡಿದ್ದೆ. ಈ ಕಾಂಬಿನೇಷನ್ ನಿಮ್ಮಲ್ಲಿ ಯಾರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೋಡಿ, ಹೀಗೆ ಎಲ್ಲ ರೊಟ್ಟಿಗಳನ್ನ ಇದೇ ರೀತಿಯೇ ಬೇಯಿಸ್ಕೊಳ್ಳಿ. ಇವತ್ತಿನ ಸ್ಪೆಷಲ್ ಅಕ್ಕಿ ರೊಟ್ಟಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.